ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ನಾನು ಇವತ್ತು ಕೊಬ್ಬರಿ ಲಾಡು ಮಾಡ್ತಾ ಇದ್ದೀನಿ. ಕೊಬ್ಬರಿ ಲಾಡು ಮಾಡಲು ಏನು ಬೇಕು, ಹೇಗೆ ಮಾಡುವುದು ನೋಡೋಣ ಬನ್ನಿ. ರುಚಿಕರವಾದ, ಆರೋಗ್ಯಕರವಾದ, ಅತ್ಯಂತ ಸುಲಭ ವಿಧಾನದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಮಾಡಿಕೊಳ್ಬಹುದು. ಹಾಗಾದರೆ ತಡಮಯಕ್ಕೆ ನೋಡೋಣ ಬನ್ನಿ. ಗ್ಯಾಸಿನ ಮೇಲೆ ಬಾಣಲೆ ಇಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು 4 ಟೇಬಲ್ ಸ್ಪೂನು ತುಪ್ಪ ಹಾಕಿ, ಅರ್ಧ ಬೌಲು ಶೇಂಗಾ ಬೀಜ, 10 ಗೇರು ಬೀಜ, 10 ಒಣದ್ರಾಕ್ಷಿ ಹಾಕಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೀವು ಬೇರೆ ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ತೆಗೆದು ಸೈಡಲ್ಲಿ ಇಡ್ತೀನಿ. ಇದರಲ್ಲಿ 2 ಬೌಲು ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ನಾನು ಮಿಕ್ಸರಲ್ಲಿ ಒಂದ್ಸಲ ತಿರುಗಿಸಿ ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡುವುದರಿಂದ ಉಂಡೆ ಕಟ್ಟಲು ಸುಲಭವಾಗುತ್ತೆ. ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆಗಿದೆ ನೋಡಿ. ಅದೇ ಬೌಲಲ್ಲಿ 2 ಬೌಲು ಕೊಬ್ಬರಿ ತುರಿ ತೊಗೊಂಡಿದ್ವಿ. ಈಗ ಅದೇ ಬೌಲಲ್ಲಿ 1 ಬೌಲು ಬೆಲ್ಲವನ್ನು ತೊಗೊಂಡಿದ್ವಿ. ಬೆಲ್ಲದ ಬದಲು ನೀವು ಸಕ್ಕರೆ ತೊಗೊಳ್ಬೋದು. ಆದರೆ ಬೆಲ್ಲದಲ್ಲಿ ಮಾಡುವುದರಿಂದ ಟೇಸ್ಟು ಡಬಲ್ ಆಗುತ್ತೆ. ಚೆನ್ನಾಗಿ ಬೆಲ್ಲ ಕರಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಕರಗಿದೆ ನೋಡಿ. ಈಗ ಹುರಿದಿಟ್ಕೊಂಡಿರುವ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೇಕು. ನಾವು ನಿಮ್ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇದೇ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ಳಿ. ಸೂಪರಾಗಿ ಟೇಸ್ಟಾಗಿ ಬರುತ್ತೆ. ಈ ಲಾಡು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆ ಅಂತೂ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ದಿನ ಒಂದೊಂದು ಲಾಡು ಕೊಟ್ಟರೆ ಆರೋಗ್ಯ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಈಗ ಒಂದೊಂದಾಗಿ ಲಾಡು ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದೇ ರೀತಿ ಎಲ್ಲವನ್ನು ಲಾಡುವನ್ನು ಮಾಡ್ತಾ ಇದ್ದೀನಿ ನಾನು. ನೀವು ಕೂಡ ಫ್ರೆಂಡ್ಸ್ ಟ್ರೈ ಮಾಡಿ. ನಿಮಗೂ ಕೂಡ ರುಚಿ ಅನಿಸುತ್ತೆ. ನೀವು ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ಸ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ಈ ಕೂಡಲೇ ಜಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಕಡಿಮೆ ಸಾಮಗ್ರಿಗಳಲ್ಲಿ ಅದ್ಭುತ ರುಚಿಯಲ್ಲಿ ಆರೋಗ್ಯಕರವಾದ ಲಾಡು ಮಾಡಬಹುದು. ಇದನ್ನು ತಿಂಗಳಗಟ್ಟಲೆ ಇಟ್ಟು ತಿನ್ಬಹುದು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.